ಸ್ನೇಹಿತರೆ, ಇದು ವಿಡಿಯೋ ಏನಪ್ಪಾ ಅಂತಂದ್ರೆ, ಇದು ಬಂಡೀಪುರದಿಂದ ನಾನು ಮುಂದೆ ಹೋಗ್ತಾ ಇರತಕ್ಕಂಥ ವಿಡಿಯೋ. ಇದು ಬಂಡೀಪುರದಿಂದ ಮುಂದೆ ಹೋಗ್ತಾ ಇರತಕ್ಕಂಥ ವಿಡಿಯೋ ಅಂದ್ರೆ ಯಾವ ಕಡೆ ಅಂತಂದ್ರೆ ಊಟಿ ರೋಡ್ನಲ್ಲೇ, ಊಟಿಗೆ ಹೋಗ್ತಕ್ಕಂಥ ರೋಡು. ಇವಾಗ ನಾವು ಬಂಡೀಪುರದಿಂದ ಸ್ನೇಹಿತರೆ, ಇವಾಗ ನಾವು ನಮ್ಮ ಒಂದು ಕರ್ನಾಟಕ ಬಾರ್ಡರ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ತಮಿಳ್ನಾಡು ಸ್ಟೇಟ್ ಫಾರೆಸ್ಟ್ ಚೆಕ್ ಪೋಸ್ಟ್ನ ಎಂಟರ್ ಆಗಿ ನಾವು ಹಾಗೆಯೇ ಮಧುಮಲೆ ಟೈಗರ್ ರಿಸರ್ವ್ ಫಾರೆಸ್ಟ್ ಮತ್ತು ಮಾಸಿನಗುಡಿ ಟೈಗರ್ ರಿಸರ್ವ್ ಫಾರೆಸ್ಟ್ ಕೂಡ ಎಂಟರ್ ಆಗ್ತೀವಿ. ಮಾಸಿನಗುಡಿ ಟೈಗರ್ ರಿಸರ್ವ್ ಫಾರೆಸ್ಟಿಂದ ಸ್ಟ್ರೈಟ್ ಹೋದರೆ ನಮಗೆ ಡೈರೆಕ್ಟ್ ಊಟಿ ರೋಡ್ ಅದು. ನಾವು ಮಧುಮಲೆ ಟೈಗರ್ ರಿಸರ್ವ್ ಫಾರೆಸ್ಟಿಂದ ರೈಟ್ ತಗೊಂಡ್ರೆ ನಮಗೆ ಅದು ಏನಪ್ಪ ಅಂತಂದರೆ ಗೂಡ್ಲೂರ್ಗೆ ಹೋಗುತ್ತೆ. ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಅದು. ನಾನು ಇವಾಗ ಅದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸಪ್ರೇಟಾಗಿ ಇವತ್ತು. ಇವಾಗ ನಾವು ಒಂದು 4 ವೀಲರಲ್ಲಿ ಇವಾಗ ನಾವೇನಪ್ಪ ಅಂತಂದರೆ ಇವಾಗ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಸಫಾರಿ ವೆಹಿಕಲ್ ಇದೆ. ನೀವೇನಾದರೂ ಮೈಸೂರು ಟು ಊಟಿ ಬಂದಿದ್ರೆ ಅಥವಾ ಊಟಿ ಟು ಮೈಸೂರು ಏನಾರು ಹೋಗಿದ್ರೆ ಈ ಒಂದು ರೋಡೆಲ್ಲ ನಿಮಗೆ ಒಂದು ಅಬ್ಸರ್ವ್ ಮಾಡಿರ್ತೀರಾ. ಮತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ ಇದು ಮೈಸೂರು ಟು ಊಟಿ ರೋಡು, ಊಟಿ ಟು ಮೈಸೂರು ರೋಡ್ ಅಂತೇಳಿ. ಸ್ವಲ್ಪ ಇವತ್ತು ಬಿಸಿಲಿರೋದ್ರಿಂದ ಸ್ನೇಹಿತರೆ, ಇವಾಗ ಟೈಮ್ ಬಂದು 3:30 ಆಗಿದೆ. 3:30 ಆದರೂ ಸ್ವಲ್ಪ ಬಿಸಿಲಿದೆ. ಆ್ಯಕ್ಚುಲಿ ಇವತ್ತೊಂದು 5 ಗಂಟೆ 5:30 ತನಕ ಸ್ವಲ್ಪ ಬಿಸಿಲಿರುತ್ತೆ. ಆಮೇಲೆ ಬಿಸಿಲು ಕಮ್ಮಿ ಆಗುತ್ತೆ. ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಒಂದು 4 ಗಂಟೆ 4:15ಗೆ ಬಿಸಿಲು ಕಮ್ಮಿ ಆಗುತ್ತೆ. ಮುಂದೆ ಹೋಗ್ಬಿಟ್ಟು ಯೂಟರ್ನ್ ತಗೋ. ಏನಪ್ಪ ಮುಂದೆ ಹೋಗು, ಇನ್ನೂ ಸ್ವಲ್ಪ ಜಾಗ ಇದೆ. ಹತ್ರ ಐತಲ್ಲ. ವೈಲ್ಡ್ ಡೀರ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವಾಗ ಆಲ್ರೆಡಿ ನಾವು ಸುಮಾರು ಒಂದು ಡೀರ್ಸ್ಗಳನ್ನ ನೋಡ್ದಂಗಾಯ್ತು. ವೈಲ್ಡ್ ಡೀರ್ಸ್ ಮಾತ್ರ ಸೂಪರ್ ಆಗಿದೆ. ಮೂವ್ ಮಾಡೋದು ನಿಲ್ಸ್ಕೊಂಬರೋದು ಗಾಡಿ ಎಲ್ಲ. ಇಲ್ಲಿ ಫಾರೆಸ್ಟ್ದು ಒಂದು ರೂಲ್ಸ್ ಇದೆ ಸ್ನೇಹಿತರೆ, ಅದನ್ನು ಕೂಡ ತಿಳಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ವೆಹಿಕಲ್ಗಳನ್ನ ಸ್ಟಾಪ್ ಮಾಡ್ಕೊಳಂಗಿಲ್ಲ. ಸ್ಟಾಪ್ ಮಾಡಿದ್ರೆ ಏನಾದ್ರು ಫಾರೆಸ್ಟ್ ಅವರು ಏನಾದ್ರು ಜೀಪಲ್ಲಿ ಬರ್ತಾ ಇದ್ರೆ ಅವ್ರಿಗೂ ವೆಹಿಕಲ್ನ ನೋಡಿ ಫೈನ್ ಹಾಕ್ತಾರೆ ನಿಮಗೆ. ಆ್ಯಕ್ಚುಲಿ ಇವಾಗ ನಾನು ನನ್ನ ಒಂದು ವೈಫ್ ಕೂಡ ಅದನ್ನೇ ಹೇಳ್ತಾ ಇದ್ದೆ, ವೆಹಿಕಲ್ಗಳನ್ನ ಸ್ಟಾಪ್ ಮಾಡೋಂಗಿಲ್ಲ ಅಂತೇಳಿ.
ಯಾಕೆಂದರೆ ಇಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ಯಾಕೆಂದರೆ ವೆಹಿಕಲ್ಗಳನ್ನ ನಾವು ಇಲ್ಲಿ ಸ್ಟಾಪ್ ಮಾಡೋಂಗಿಲ್ಲ, ಮತ್ತು ಯಾವುದೇ ಥರ ಒಂದು ವಿಡಿಯೋ ಮಾಡ್ತೀನಿ ಅಂತೇಳಿ ನಾವು ರೋಡ್ನಲ್ಲಿ ವೆಹಿಕಲ್ ನಿಲ್ಸ್ಕೊಂಡು ಟ್ರಾಫಿಕ್ ಜಾಮ್ ಮಾಡೋಂಗಿಲ್ಲ. ಏನಂದರೆ ಸ್ಲೋ ಆಗಿ ಹೋಗಬೇಕು, ಸ್ಲೋ ಆಗಿ ಹೋಗ್ತಾ ಇರಬೇಕು. ಅಲ್ಲಿ ಜಿಂಕೆಗಳು ನೋಡಿದ್ವಲ್ಲ, ಅದು ತುಂಬ ಚೆನ್ನಾಗಿತ್ತು ಹತ್ರದಲ್ಲಿ. ಈ ಥರ ಅದೇ 2 ವೀಲರ್ ಅವರು ಬಂದರು ನೋಡು, ಅದು ತುಂಬ ಸೂಪರ್ ಇತ್ತು. ತುಂಬ ಚೆನ್ನಾಗಿತ್ತು. ಒಂದೊಂದು ಟೈಮು ಲೆಫ್ಟ್ ಸೈಡು ರೋಡಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ರೈಟ್ ಸೈಡ್ ಇರುತ್ತೆ. ಲೆಫ್ಟ್ ಸೈಡ್ ಇರಲ್ಲ, ನಾವು ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಇರುತ್ತೆ, ನಾವು ರೈಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಇದೊಂಥರ ಒಳ್ಳೆ ಕಥೆ ಇದು. ಏನು ಕಥೆಗಳಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಒಂದು ಟೈಗರ್ ಕ್ರಾಸ್ ಆಗಬೇಕು, ಚೆನ್ನಾಗಿರುತ್ತೆ ರೋಡಲ್ಲಿ. ಟೈಗರು ರೋಡ್ ಕ್ರಾಸ್ ಆಗಬೇಕು, ಸಖತ್ತಾಗಿರುತ್ತೆ ಅಂತ. ಲಾಸ್ಟ್ ಟೈಮು ನಿಮಗೆ ನಾನು ಒಂದು ವಿಡಿಯೋ ತೋರಿಸಿದ್ದೆ ಗೊತ್ತಾ, ಇಲ್ಲಿ ಕಾರಿಂದ ಇಳಿದ್ಬಿಟ್ಟು ಆನೆ ನೋಡೋಕ್ಕೆ ಅಂತ ಹತ್ರ ಹೋಗ್ಬಿಟ್ಟು ಆನೆ ಅಟ್ಟಿಸ್ಕೊಂಡು ಹೊಂಟೋಗ್ಬಿಟ್ಟಿತ್ತು ಅಂತ. ಅದು ಇಲ್ಲಿ ಮುಂದೆ ಈ ಲೊಕೇಶನಲ್ಲಿ. ಹಿಂಗಾಗ್ಬಿಟ್ಟಿತ್ತು ಪೈರಾಗಿ. ಆನೆ ಇದೆಯಾ? ಎಲ್ಲಿದೆ ಆನೆ? ಓಕೆ ಓಕೆ ಸ್ನೇಹಿತರೆ, ಎಲಿಫೆಂಟ್ ಸಿಕ್ತು ನಮ್ಗೆ ಇವಾಗ. ಬ್ಯೂಟಿಫುಲ್ ವೈಲ್ಡ್ ಎಲಿಫೆಂಟ್ ಸಿಕ್ಕಿದೆ. ಆಕ್ಚುಲಿ ನನ್ನ ವೈಫ್ ಅವರು ಅದನ್ನ ಗಮನಿಸಿ ಹೇಳಿದ್ರು. ಎಲ್ಲಿ? ಹೌದೌದು. ಇನ್ನು ಸ್ವಲ್ಪ ಮುಂದೆ ಹೋಗಪ್ಪ. ಇನ್ನೊಂದು ಸ್ವಲ್ಪ
ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾವು ಬಂಡೀಪುರ ಇಂದ ಒಂದು ಊಟಿ ರೋಡಲ್ಲಿ ಬರ್ತಾ ಇದ್ವು. ನಮಗೆ ಇವಾಗ ಒಂದು ವೈಲ್ಡ್ ಎಲಿಫೆಂಟ್ ಸಿಕ್ತು. ನೀವು ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ವೈಲ್ಡ್ ಎಲಿಫೆಂಟ್ ನೋಡಿ, ಅದು ಇವಾಗ ಹುಲ್ ಮೇಯ್ತಾ ಇದೆ. ಎಲಿಫೆಂಟ್ ಈಟಿಂಗ್ ಗ್ರಾಸ್ ಅಂತ ಹೇಳ್ಬೋದು. ಯೂಟರ್ನ್ ಮಾಡ್ಕೊಳ್ಳ. ನಮಗೊಂದು ಒಳ್ಳೆ ವೈಲ್ಡ್ ಎಲಿಫೆಂಟ್ ಸಿಕ್ತು ಸ್ನೇಹಿತರೆ. ಮುಂದೆ ಹೋಗ್ಬಿಟ್ಟು ಯೂಟರ್ನ್ ಮಾಡಪ್ಪ. ಅಲ್ಲಿ ಮುಂದೆ ಜಾಗ ಇದೆ, ಹೋಗು. ನಿನಗ್ ಕಣ್ ಕಾಣ್ತಾ ಇಲ್ಲ ಅನ್ಸುತ್ತೆ, ನನಗ್ ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ಇವಾಗ ಒಂದು ಏನಾಯ್ತು ಅಂದ್ರೆ, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ನನ್ನ ವೈಫು ಡ್ರೈವ್ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಡ್ರೈವ್ ಮಾಡೋರು ಡ್ರೈವ್ ಮಾಡಬೇಕು, ವಿಡಿಯೋ ಮಾಡೋರು ವಿಡಿಯೋ ಮಾಡಬೇಕು. ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ವಿಡಿಯೋ ಮಾಡಬೇಕು ಅಂತಾರೆ. ಅಲ್ಲಿ ನೋಡಿದ್ರೆ ವೆಹಿಕಲ್ಗಳನ್ನ ರೋಡಲ್ಲಿ ಸ್ಟಾಪ್ ಮಾಡೋಂಗಿಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ. ಫಾರೆಸ್ಟ್ ಅವ್ರು ಬಂದರೆ ಫೈನ್ ಹಾಕ್ತಾರೆ. ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ, ನಾನು ವಿಡಿಯೋ ಮಾಡಬೇಕು ಅಂತಾರೆ. ಈಗ ಡ್ರೈವಿಂಗ್ ಸೀಟಲ್ಲಿ ಕೂತಿರೋರು, ಅವರು ಡ್ರೈವಿಂಗ್ ತಾನೇ ಮಾಡ್ಬೇಕು. ಅವರು ಇಂಥ ಡ್ರೈವರ್ಗಳು ಕರ್ಕೊಂಬಂದ್ಬಿಟ್ಟು ಫಾರೆಸ್ಟ್ ಏರಿಯಾಗಳಿಗೆ ನಾವು ಸುಮ್ಮನೆ ತಲೆನೋವುಗಳು, ಗೋಳುಗಳಿವೆಲ್ಲ. ಒಂದು ವೈಲ್ಡ್ ಎಲಿಫೆಂಟ್ ಅಂದರೆ ಸ್ಮಾಲ್ ಎಲಿಫೆಂಟ್ ಇದು. ಅದು ನಾವು ನೋಡಿದಾಗ ಅದು ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಅಲ್ವಾ ಆನೆ. ಈ ಕಡೆ ಬಂದ್ಬಿಡ್ತು ಅಲ್ವಾ ಅದು ಸಡನ್ ಆಗಿ. ಅಂದ್ರೆ ಅದು ಒಂದೇ ಕಡೆ ನಿಂತಿದ್ರೆ ಚೆನ್ನಾಗಿ ವಿಡಿಯೋ ಆಗೋದು. ಅದು ಸ್ವಲ್ಪ ಸೈಡಿಗೆ ಬಂದ್ಬಿಡ್ತಲ್ಲ, ಸ್ವಲ್ಪ ಮರಗಳೆಲ್ಲ ಮರ ಆಯ್ತು. ತಣ್ಣಗಾಗ್ತಾ ಇದೆ ಸ್ನೇಹಿತರೆ, ಫುಲ್ಲು ಕೂಲಾಗಿದೆ. ನಿಧಾನಕ್ಕೆ ಅಬ್ಸರ್ವ್ ಮಾಡು. ಟೀ ಕುಡ್ಸಲ್ವಾ?
ಫಾರೆಸ್ಟ್ ರೋಡ್ನಲ್ಲಿ ವೆಹಿಕಲ್ಸು ಪ್ರಾಬ್ಲಮ್ ಆಗಿದೆ, ಅಂದರೆ ವೆಹಿಕಲ್ ಪ್ರಾಬ್ಲಮ್ ಆಗಿದೆ. ಆ ವೆಹಿಕಲ್ನ ರೆಡಿ ಮಾಡಲಿಕ್ಕೆ ಅಂತೇಳಿ ಇನ್ನೊಂದು ವೆಹಿಕಲಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಬೇಗ ಬೇಗ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಕೊಂಡು ನೈಟ್ ಒಳಗಡೆ ಇವರೇನಾದರೂ ಸೇಫಾಗಿ ರೀಚ್ ಆಗಿಬಿಟ್ರೆ ಓಕೆ, ಇಲ್ಲ ಅಂದರೆ ನೈಟ್ ಟೈಮ್ ತುಂಬ ಕಷ್ಟ ಆಗುತ್ತೆ. ಅಲ್ಲ, ನಿನ್ ಕಣ್ಣಿಗೆ ಬಿತ್ತಲ್ಲ ಎಲಿಫೆಂಟು ಚೆಕ್ ಅಂತ, ಹೆಂಗ್ ದೂರದಲ್ಲಿ ಅಬ್ಸರ್ವ್ ಮಾಡಿದ್ಯಾ ನೋಡು. ದೂರದಲ್ಲಿ ಕಾಣ್ತಾ ನಿಂಗೆ ಅದು ಕರೆಕ್ಟಾಗಿ. ನಾನು ಇದೇನು ಎಲಿಫೆಂಟ್ ಅಂತ ಎಲ್ಲಿ ಇಲ್ವಲ್ಲ ಅಂತೀನಿ, ಯಾಕೋ ಹತ್ರನೂ ಕಾಣ್ತಾ ಇಲ್ವಲ್ಲಪ್ಪ ಇವಾಗ. ಅದು ನನ್ನ ಐ ಲವ್ ಯು ಎಲಿಫೆಂಟೇ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಕತೆ. ಅದು ಇಲ್ಲಿ ನಿಂತಿದಾಗ ಚೆನ್ನಾಗಿ ನಿಂತಿತ್ತು, ಸ್ವಲ್ಪ ಸೈಡ್ಗೆ ಹೊಂಟೋಗ್ಬಿಡ್ತು ಅದು ಅಂತ. ಸೀಟ್ ಬೆಲ್ಟ್ ಹಾಕಪ್ಪ. ನೋಡಿ ಸ್ನೇಹಿತರೆ, ನಾವಿವಾಗ ಬಂಡೀಪುರ ಟು ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಬಂದ್ವು. ನೋಡಿ ಇವಾಗ ಜಸ್ಟ್ ನಿಯರ್ ಒಂದು 50 ಮೀಟರ್ಸ್ ಅಂತ ಹೇಳ್ಬೋದು. ನಾವು ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಚೆಕ್ ಪೋಸ್ಟ್. ಇಲ್ಲಿ ತನಕ ನಮ್ಮ ಕರ್ನಾಟಕ ಸ್ಟೇಟ್ ಸ್ನೇಹಿತರೆ. ಇಲ್ಲಿಂದ ಆಚೆಗೆ ನಾವು ತಮಿಳುನಾಡು ಸ್ಟೇಟ್ ಎಂಟ್ರಿ ಆಗ್ತಾ ಇದೀವಿ ಇವಾಗ.